ನೋಡಿ, ಪಕ್ಷಾತೀತ ಅಲ್ಲ, ದಿಸ್ ಇಸ್ ಪಾಲಿಟಿಕ್ಸ್. ಅವ್ರು ಮಾಡ್ತಾ ಇರೋದು ರಾಜಕಾರಣ. ನಾವು ಹಿಂದೆ ಕುಮಾರಸ್ವಾಮಿ ಅವರ ಚೀಫ್ ಮಿನಿಸ್ಟರ್ ಇದ್ದಾಗ ಇದು ಸ್ಯಾಂಕ್ಷನ್ ಆಗಿತ್ತು. ಬಿಜೆಪಿ ಗವರ್ಮೆಂಟ್ ಬಂದು ಅವರ ಯಡಿಯೂರಪ್ಪನವರು ಮತ್ತು ಅವರ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಲ್ಲ ಮಧುಸ್ವಾಮಿ ಅವರೆಲ್ಲ ಸೇರಿ ಅದನ್ನ ತಡಾಗಿ ಹೋಲ್ಡ್ ಮಾಡಿದ್ರು. ಆಗ 600 ಕೋಟಿ ಇತ್ತು, ಈಗ 900 ಕೋಟಿ, ಚಿಲ್ಲರೆ 10,000 ಕೋಟಿಗೆ ಆಗಿದೆ. ಇದು ಅವ್ರಿಗೆ ಹಸುವೆ ಅಷ್ಟೇ. ಅವ್ರಿಗೆ 10 ವರ್ಷದಿಂದ 12 ವರ್ಷದಿಂದ ಏನ್ ನೀರು ಕುಣಿಗಲ್ಗೆ ಹೋಗ್ಬೇಕಾಗಿತ್ತೋ ಆ ನೀರು ಹೋಗಿಲ್ಲ. ಇವನ್ 91% ಅವ್ರಿಗೆ ಲಾಸ್ ಆಗಿದೆ, ಕೊರತೆ. 91, 92, 95 ಲಾಸ್ಟ್ 10 ಇಯರ್ಸ್ ಸ್ಟ್ರಾಟಜಿಸ್. 2014ರಿಂದ ಅವ್ರಿಗೇನು ಕುಣಿಗಲ್ಗೆ 2 TMC ನೀರು ಹೋಗ್ಬೇಕಾಗಿತ್ತು, ಯಾವಾಗ ಕೂಡ ಅವ್ರಿಗೆ ಹೋಗಿಲ್ಲ. ಇಲ್ಲಿವರೆಗೂ ಅವ್ರಿಗೆ 10% ಹೋಗಿಲ್ಲ, 10% ಕೂಡ ಹೋಗಿಲ್ಲ. ಸೊ ಆ ದೃಷ್ಟಿಯಿಂದ ಇವತ್ತು ನಾವು ಅದನ್ನ ತೆಗೆದುಕೊಳ್ಬೇಕು ಅಂತ ತೆಗೆದುಕೊಂಡಿದ್ದೇವೆ. ಯಾರಿಗೂ ಏನು ಇದರಿಂದ ಅನ್ಯಾಯ ಏನು ಆಗ್ತಾ ಇಲ್ಲ. ತುಮಕೂರು ಶಾಖಾ ನಾಲೆ ಮೇಲ್ದರ್ಜೆಗೆ ಬರುವ ಎಲ್ಲ ತಾಲೂಕುಗಳು ಹಂಚಿಕೆಗೆ ಯಾವುದೇ ತೊಂದರೆ ಇರುವುದಿಲ್ಲ. ಇದನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ಈಗ ಅವರು ರಾಮನಗರಕ್ಕೆ ಏನು ಅವಶ್ಯಕತೆ ಏನಿಲ್ಲ. ರಾಮನಗರಕ್ಕೆ ಮೊದಲೇ ಶ್ರೀರಂಗ ಯೋಜನೆ ಬಂದಿದೆ. ನಾನು ಬೆಂಗಳೂರಿಗೂ ಕೂಡ ನಾನು ಬಂದ ತಕ್ಷಣ ನೀರ್ನೆಲ್ಲೆಲ್ಲಿ ಉಳಿಸಬಹುದು ಉಳಿಸಿ 6 TMC ನೀರನ್ನ ಬೆಂಗಳೂರಿಗೆ ಸೀಮಿತವಾಗಿ ಇಟ್ಟಿದ್ದೀವಿ. ಕುಣಗಲ್ ತಾಲೂಕಿಗೆ 3.3 TMC ನೀರು, ಇನ್ಕ್ಲೂಡಿಂಗ್ ಕುಣಗಲ್ಗೆ ನಾವು ಶ್ರೀರಂಗ ಅವಾರ್ಡ್ಗೆ 0.67 TMC. ಮಾಗಡಿ ತಾಲೂಕಿಗೆ 0.6 TMC ಕೆಲವು ಟ್ಯಾಂಕ್ಗೆ ಹಿಂದೆನೆ ಪ್ಲಾನ್ ಮಾಡ್ಬೇಕಾಗಿದೆ. ಅವರೆಲ್ಲ ಒಪ್ಕೊಂಡಿರೋದು, ಇವತ್ತಲ್ಲ, ಯಾವುದೋ ಕಾಲದಲ್ಲಿ ಅದನ್ನೆಲ್ಲ ಒಪ್ಕೊಂಡಿರುವಂತ ಒಂದು ವಿಚಾರ. ಅವರು ಪಾಪ ಇದೆಲ್ಲ ಕಾವೇರಿ ಬೇಸಿನಲ್ಲೇ ಬರ್ತದೆ. ಮಾಗಡಿನೂ ಕಾವೇರಿ ಬೇಸಿನ್ ಬರ್ತದೆ, ತುಮಕೂರು ಕೆಲವು ಭಾಗ ಕಾವೇರಿ ಬೇಸಿನ್ ಬರ್ತದೆ. ನಾವು ಇಂಟರ್ಸ್ಟೇಟ್ ಏನು ಜಗಳ ಆಡ್ತಾ ಇದೀವ? ಏನಿಲ್ವಲ್ಲ. ನಾನು ಅದನ್ನ ಬಿಚ್ಚಿ ಕೆಲವು ವಿಚಾರಗಳನ್ನ ಈಗ ಸದ್ಯಕ್ಕೆ ನಾನು ಮಾತಾಡಕ್ ಹೋಗಲ್ಲ. ಸೊ ಕೆಲವು ಕುಡಿಯೋ ನೀರಿದೆ, ಕೆಲವು ಆ ಕುಣಗಲ್ ಅವ್ರಿಗೆ ವ್ಯವಸಾಯ ಇದೆ. ಅವರು ಟೆಕ್ನಿಕಲ್ ಬಂದು ಮೀಟಿಂಗ್ ಮಾಡಿದ್ದೆ, ಇದೇ ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡಿದ್ದೀನಿ. ಒಂದು ಟೆಕ್ನಿಕಲ್ ಟೀಮ್ ಮಾಡಬೇಕು ಅಂತ ಹೇಳಿದ್ರು. ಇದೇ ಕೃಷ್ಣಪ್ಪರವರು, ಸುರೇಶ್ ಗೌಡ್ರು ಟೆಕ್ನಿಕಲ್ ಟೀಮ್ ಮಾಡಬೇಕು ಅಂತ ಹೇಳಿದ್ರು. ಟೆಕ್ನಿಕಲ್ ಟೀಮು ಆಯ್ತು, ಟೆಕ್ನಿಕಲ್ ರಿಪೋರ್ಟು ಬಂದಾಯ್ತು. ಎಲ್ಲ ಆದ್ಮೇಲೆ ಪಾಪ ರೈತರನ್ನ ಕರ್ಕೊಂಡೋಗಿ ಅಡ್ಡ ಹಾಕಿ ಹೋಗಿ ಕಾನೂನನ್ನ ಕೈಗೆ ತೆಗೆದುಕೊಂಡ್ರೆ ಪೊಲೀಸವರು ಪೊಲೀಸ್ ಕೈಗೆ ತೆಗೆದುಕೊಳ್ಳೋದು ಬೇಡ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇದ್ರಲ್ಲಿ ರಾಜಕಾರಣ ಮಾಡಕ್ ಹೋಗ್ಬಿಡಿ. ನೀವೇನೇನು ಶಬ್ದ ಉಪಯೋಗಿಸಿದಿರಿ ಅದಕ್ಕಿನ್ನ ಜಾಸ್ತಿ ಶಬ್ದ ಉಪಯೋಗಿಸೋಷ್ಟು ಸಾಮರ್ಥ್ಯ ಶಕ್ತಿ ನನಗೂ ಇದೆ ಅಂತ ಹೇಳಿ ನಾನು ಅಲ್ಲಿರುವಂತ ಶಾಸಕರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ನನಗೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಆದ್ರಿಂದ ಆ ಶಬ್ದ ಉಪಯೋಗಿಸೋದ್ರಿಂದ 1 ಮಿನಿಟ್ ಟಿವಿಲಿ ತೋರಿಸ್ತೀರಿ, ನಿಂತ್ಬಿಡ್ತೀರಿ ಅಷ್ಟೇ. ಅದ್ರ ರಿಯಾಕ್ಷನ್ ಏನೇನಾಗ್ತಿದೆ ಅಂತ ಟೈಮ್ ಬಂದಾಗ ಅದಕ್ಕೆ ಉತ್ತರ ಕೊಡೋಣ. ಅದಕ್ಕೆಲ್ಲ ಟೈಮ್ ಬಂದಾಗ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಈಗಲ್ಲ, ಅವಶ್ಯಕತೆ ಇಲ್ಲ. ಈಗ ಜನರ ಹಿತಕ್ಕೆ ನಾವಿರೋದು. ನಾವೇನ್ ಮಾಡ್ತಾ ಇದೀವಿ ಇದಕ್ಕೆ? ಅವ್ರೇನ್ ಬೇರೆಯವರ? ಕುಣಗಲ್ ಅವರು ತುಮಕೂರವ್ರೆ, ಮಾಗಡಿಯವರು ಬೇರೆಯವರ? ಯಾಕೆ ಕುಣಗಲ್ನ ಇದೆ ಬೆಂಗಳೂರು ರೂರಲ್ಗೆ ಸೇರಿಸೋದು? ನಾವ್ಯಾಕೆ ಅಲ್ಲಿಂದ ಪಾಪ ಇದರಿಂದ ನೀರು ತಂದು ತುಮಕೂರು ಜಿಲ್ಲೆಯವ್ರು ಕೊಡ್ತಾ ಇದೀವಿ? ಎತ್ತಿನೊಳೆ ಪ್ರಾಜೆಕ್ಟ್ ತಂದು ಎಲ್ಲಾ ಕೆರೆಗಳನ್ನ ತುಂಬಿಸುವಂತದ್ದು, ಚಿಕ್ಕನಾಯಕನಹಳ್ಳಿಗೆ, ಕೊರಟಗೆರೆಗೆ, ಮಧುಗಿರಿಗೆ, ಇಲ್ಲಿಗೆಲ್ಲ ಕೂಡ ತುಂಬಿಸುವಂತ ಕೆಲಸ ಯಾಕೆ ಮಾಡ್ತಾ ಇದೀವಿ? ಆ ಪ್ರಾಜೆಕ್ಟ್ ನ ಪ್ರಾರಂಭ ಮಾಡಿದ್ದು ಬರೀ ಇದಕ್ಕೆ ಚಿಕ್ಕಬಳ್ಳಾಪುರಕ್ಕೆ, ಕೋಲಾರ್ಗೆ. ಅವರೆಲ್ಲ ಕೊಡ್ಲೇಬಾರ್ದು ನೀರ್ನ. ಆಲೇ ಮೊನ್ನೆ ಗಲಾಟೆ ನಡೀತು ಕೆಲವು ಜಾಗದಲ್ಲಿ. ನೀವು ಫಸ್ಟ್ ನಮ್ಗೆ ನೀರ್ ತಂದು ಕೊಡ್ರಿ, ಬೇರೆಯವ್ರಿಗೆ ಕೊಡಕ್ ಹೋಗ್ಬೇಡ್ರಿ ನೀವು ಅಂತ ಅಂದ್ಬಿಟ್ಟು ಗಲಾಟೆ ಮಾಡ್ತಾ ಇದ್ದಾರೆ. ಹಿಂದೆ ವೈ.ಕೆ. ರಾಮಯ್ಯನವ್ರು ಇರ್ಬೋದು, ಉಚ್ಚಮಾಸಿಗೌಡ್ರು ಇರ್ಬೋದು, ಇವರೆಲ್ಲ ಕೂಡ ಮೊದಲಿಂದ ಹೋರಾಟ ಮಾಡಿ ಇದಕ್ಕೆ ಮಾಡಬೇಕು ಅಂತೇಳಿ ಇಂಪ್ಲಿಮೆಂಟ್ ಮಾಡಿದೀವಿ. ಈಗಾಗಲೇ ನಾನು ಹೇಳಿದ್ರೆ 600 ಕೋಟಿ ಇದ್ದೀವಿ, ಈಗ 900 ಕೋಟಿ ಆಗಿದೆ. ತಿರ್ಗಾ ಈಗಾಗಲೇ ನಾವು ಹೆಚ್ಚು ಕಮ್ಮಿ ಎಷ್ಟು ದುಡ್ಡು ರಿಲೀಸ್ ಮಾಡಿದೀವಿ? 400 ಕೋಟಿ ರೂಪಾಯಿ ಈಗಾಗಲೇ ರಿಲೀಸ್ ಆಗಿದೆ. ಪೈಪ್ ಕೆಲಸ ಆಗಿದೆ, ಕೆಲಸ ಶುರು ಆಗಿದೆ, ಎಲ್ಲ ಆಗಿದೆ. 400 crores ವಿ ಆಲ್ರೆಡಿ ರಿಲೀಸ್. ಎಲ್ಲ ಪೈಪ್ ಎಲ್ಲ ಬಂದು ನಿಂತಿದೆ, ಕೆಲಸ ಕೊಡೋ ಪ್ರಾರಂಭ ಆಗಿದೆ. ಕೆಲಸ ಆದಷ್ಟು ಜಲ್ದಿ ಮುಗೀತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.